ಕಳೆದ ವಾರ ನಾವು ಭಾಗ 1 ದೇವರಿಗೆ ಚಿತ್ತವಾದರೆ, ಇಫ್ ಇಟ್ ಈಸ್ ಗಾಡ್ಸ್ ವಿಲ್, ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 40ರಿಂದ 45 ತನಕ ನಾವು ಓದಿ ಅದರ ಮೊದಲನೇ ವಾಕ್ಯದ ಮೊದಲನೇ ಭಾಗವನ್ನು ಮಾತ್ರ ನಾವು ಧ್ಯಾನಿಸಿದೆವು. ಇದರಲ್ಲಿ ಒಟ್ಟು 5 ವಾಕ್ಯಗಳಿದೆ. ಇದು ನಾವು ಕಳೆದ ವಾರದ ಸಂದೇಶದಲ್ಲಿ ಹೇಳಿದ ಹಾಗೆ ಆಳವಾಗಿ ಹೋಗಲಿದ್ದೇವೆ. ಆಳವಾಗಿ ಹೋಗಿ ಅದಾದ ನಂತರ ಒಂದು 3 ಮುಖ್ಯವಾದಂಥ ಪ್ರಾಮುಖ್ಯವಾದಂಥ ಅಂಶಗಳನ್ನು ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುತ್ತೇನೆ. ಸರಿ, ಇವತ್ತು ಕೂಡ ನಮ್ಮ ಸತ್ಯವೇದ ಪುಸ್ತಕವನ್ನು ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 40 ಮತ್ತು 41 ಆ ವಾಕ್ಯಗಳನ್ನು ನಾನು ನಿಮಗಾಗಿ ಓದುತ್ತೇನೆ. ಅದಾದ ನಂತರ ಇದರಲ್ಲಿರುವಂಥ ಆಳವಾದಂಥ ಸತ್ಯವನ್ನು ಇವತ್ತು ನಾವು ಧ್ಯಾನಿಸೋಣ. ಕಳೆದ ಭಾಗದಲ್ಲಿ ನಾನು ಹೇಳಿದ ಹಾಗೆ ಇದೇ ಘಟನೆ, ಇದೇ ಅದ್ಭುತ ಇನ್ನೂ 2 ಸುವಾರ್ತೆಗಳಲ್ಲಿ ಬರೆಯಲ್ಪಟ್ಟಿದೆ. ಮತ್ತಾಯ ಬರೆದ ಸುವಾರ್ತೆ 8ನೇ ಅಧ್ಯಾಯ 2ರಿಂದ 4, ಲೂಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ 12ರಿಂದ 16. ಸರಿ, ಇವತ್ತು 40, 41 2 ವಾಕ್ಯಗಳನ್ನು ಓದಿ ಇದರ ಆಳವಾದಂಥ ಅರ್ಥವನ್ನು ನಾವು ತಿಳಿದುಕೊಳ್ಳೋಣ. ಒಬ್ಬ ಕುಷ್ಠರೋಗಿಯು ಯೇಸುವಿನ ಬಳಿಗೆ ಬಂದು ಆತನ ಮುಂದೆ ಮೊಣಕಾಲೂರಿಕೊಂಡು, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಎಂದು ಬೇಡಿಕೊಳ್ಳಲು ಆತನು ಕನಿಕರಪಟ್ಟು ಕೈ ನೀಡಿ ಅವನನ್ನು ಮುಟ್ಟಿ, ನನಗೆ ಮನಸ್ಸುಂಟು, ಶುದ್ಧವಾಗು ಅಂದನು. ಭಾಗ 1ರಲ್ಲಿ ಈ ಕುಷ್ಠರೋಗಿಯ ಬಗ್ಗೆ ಅನೇಕ ಕಾರ್ಯಗಳನ್ನು ನಾವು ತಿಳಿದುಕೊಂಡೆವು. ಕುಷ್ಠರೋಗಿ ಅಂದರೆ ಹೇಗೆ ಅವರು ಮಾನಸಿಕವಾಗಿ, ಶರೀರ ಪ್ರಕಾರವಾಗಿ ಅವರು ಹೇಗೆ ಕುಗ್ಗಿಸಲ್ಪಟ್ಟು ಹಿಗ್ಗಿಸಲ್ಪಟ್ಟು ಕಷ್ಟವನ್ನು ಅನುಭವಿಸ್ತಾರೆ, ಅವರು ಹೇಗೆ ಊರಿನ ಹೊರಗಡೆ ಇರ್ತಾರೆ, ಅಶುದ್ಧರು ಎಂಬುದಾಗಿ ಎಣಿಸಲ್ಪಡ್ತಾರೆ, ಯಾರ ಹತ್ರನೂ ಮಾತಾಡೋಕ್ಕಾಗೋದಿಲ್ಲ, ಯಾರ ಹತ್ರನೂ ಸಂಭಾಷಿಸೋದಕ್ಕಾಗೋದಿಲ್ಲ, ಯಾರ ಮನೆಗೂ ಹೋಗೋಕ್ಕೂ ಆಗೋದಿಲ್ಲ. ಆ ರೀತಿಯಾದಂಥ ನಿರಾಕರಿಸಲ್ಪಟ್ಟಂಥ ಒಂದು ಪರಿಸ್ಥಿತಿ. ಈ ಕುಷ್ಠರೋಗಿಗಳ ವ್ಯಾಧಿಯು ಅದು ದಿನೇ ದಿನೇ ಹೆಚ್ಚಾಗುತ್ತಾ ಅವರ ಕಿವಿಗಳು ಅದು ತಿನ್ನಲ್ಪಡುತ್ತದೆ, ಮೂಗು ಇಲ್ಲದೆ ಹೋಗ್ತದೆ. ಅದು ಮಾತ್ರವಲ್ಲ, ಬೆರಳುಗಳೆಲ್ಲ ಕೂಡ ಆ ವ್ಯಾಧಿಯಾದದ್ದು ತಿನ್ನುತ್ತಾ ಬರುತ್ತದೆ. ಕಾಲಿನ ಬೆರಳುಗಳು ಕಡೆಯದಾಗಿ ಅವರು ಬಹಳ ಹಿಂಸೆಯನ್ನು ಅನುಭವಿಸಿ ಸಾಯ್ತಾರೆ. ಸೊ ಕುಷ್ಠರೋಗಿಯ ಬಗ್ಗೆ ಸತ್ಯವೇದದಲ್ಲಿ ಯಾಜಕ ಕಾಂಡ 14ನೇ ಅಧ್ಯಾಯದಲ್ಲಿ 1ರಿಂದ 32ನೇ ವಾಕ್ಯದ ತನಕ ಬರೆಯಲ್ಪಟ್ಟಿರುವುದನ್ನು ಕೂಡ ನಾವು ನೋಡಿದೆವು. ಇವತ್ತು ಕೂಡ ಇವನು ಏನು ಮಾಡ್ದ ಅಂತ ಇನ್ನೊಂದು ಸಲ ನಾವು ನೆನಪು ಮಾಡಿಕೊಂಡು ನಾವು ಇವತ್ತಿನ ಧ್ಯಾನದಲ್ಲಿ ನಾವು ಪ್ರವೇಶಿಸೋಣ. ಒಬ್ಬ ಕುಷ್ಠರೋಗಿಯು ಯೇಸುವಿನ ಮುಂದೆ ಬಂದು ಆತನ ಬಳಿಗೆ ಮೊಣಕಾಲೂರಿಕೊಂಡು, ಅಲ್ವಾ? ಸೊ ಇಲ್ಲಿ ಏನು ಹೇಳ್ತದೆ, ಈ ಕುಷ್ಠರೋಗಿ ಸ್ವಲ್ಪ ನಾವು ಯೋಚನೆ ಮಾಡಿ ನೋಡೋಣ ಅಥವಾ ಊಹೆ ಮಾಡಿ ನೋಡೋಣ. ಯೇಸುವಿನ ಸಂಗಡ ಅನೇಕ ಶಿಷ್ಯರಿರ್ತಾರೆ, ಅದು ಮಾತ್ರವಲ್ಲ ಆತನ ಹಿಂಬಾಲಕರಿರ್ತಾರೆ, ಸಹಸ್ರಾರು ಜನರು ಇರ್ತಾರೆ. ಈಗ ಕುಷ್ಠರೋಗಿ ಬಂದು ಯೇಸುವಿನ ಮುಂದೆ ಮೊಣಕಾಲೂರೋದು. ನೋಡ್ರಿ, ನಾವು ಕೂಡ ಪ್ರಾರ್ಥಿಸುವಾಗ ಮೊಣಕಾಲೂರ್ತೇವೆ ಅಲ್ವಾ? ನಾವು ಶಾಲೆಯಲ್ಲಿ ಮೊಣಕಾಲೂರೋದು ಅದು ದಂಡನೆ ಅಲ್ವಾ? ಆದರೆ ದೇವರ ಮುಂದೆ ಮೊಣಕಾಲೂರೋದು ಅದು ದಂಡನೆ ಅಲ್ಲ ಅಲ್ವಾ? ಈಗ ಶಾಲೆಯಲ್ಲಿ ನಾವು ಓದುವುದಾದರೆ ಏನಾದರೂ ಹೋಮ್ವರ್ಕ್ ಮಾಡಿಲ್ಲ, ಮನೆ ಕೆಲಸ ಮಾಡಿಲ್ಲ, ಅಥವಾ ಟೀಚರ್ ಹೇಳಿದ್ದಕ್ಕೆ ನಾವು ವಿಧೇಯರಾಗಿಲ್ಲ, ಇದು ಮಾಡಬೇಡ ಅಂತ ಹೇಳಿದ್ರೆ ನಾವು ಮಾಡಿದ್ರೆ, ಕ್ಲಾಸಲ್ಲಿ ಮಾತಾಡ್ತಿದ್ರೆ ಅಲ್ವಾ, ನಮ್ಮ ಶಾಲೆಯಲ್ಲಿ ಏನು ಮಾಡ್ತಿದ್ರು, ಬಾಬಾ ಮುಂದೆ ಬಾ ಅಂತ ಹೇಳಿ ಕ್ಲಾಸ್ ಎಲ್ಲರ ಮುಂದೆ ಅಲ್ಲಿ ಒಂದು ಮೂಲೆಯಲ್ಲಿ ಮೊಣಕಾಲೂರ ಕೇಳಿ 2 ಕೈಗಳನ್ನು ಮೇಲಕ್ಕೆತ್ತು ಎಂಬುದಾಗಿ ಹೇಳ್ತಿದ್ರು. ಆ ಮೊಣಕಾಲೂರಿಗೂ ದೇವರ ಮುಂದೆ ಮೊಣಕಾಲೂರುವುದಕ್ಕೂ ದೊಡ್ಡ ವ್ಯತ್ಯಾಸವಿದೆ. ಅದು ಒಂದು ಶಿಕ್ಷೆ, ಒಂದು ಸಣ್ಣ ದಂಡನೆ ಅಲ್ವಾ? ಅವ್ರು ಮಾಡಿದಂಥ ತಪ್ಪಿಗೆ ಕೊಡುವಂಥ ಒಂದು ಸಣ್ಣ ದಂಡನೆ. ಆದರೆ ಈ ದೇವರ ಮುಂದೆ ಮೊಣಕಾಲೂರುವುದು ಏನು ಗುರುತು ಅಂತ ನೋಡಬೇಕಾದ್ರೆ, ನಮ್ಮನ್ನು ತಗ್ಗಿಸುವುದಕ್ಕೆ ಒಂದು ಗುರುತಾಗಿ ಕಾಣಲ್ಪಡ್ತದೆ. ಈಗ ಒಂದು ಮುಖ್ಯಮಂತ್ರಿ ನಿಮ್ಮನ್ನು ಕರೀತಾರೆ ಅಂತ ಇಟ್ಕೊಳ್ರಿ, ಅವ್ರ ಮುಂದೆ ಹೋಗಿ ಕಾಲ ಮೇಲೆ ಕಾಲು ಹಾಕಿ ನಾವು ಕೂತ್ಕೊಳ್ಳೋಕ್ಕೆ ಸಾಧ್ಯವಾಗತ್ತಾ? ಇಲ್ಲ. ಆ
ಜನರ ಮುಂದೆ, ಆ ಗಣ್ಯ ವ್ಯಕ್ತಿಯ ಮುಂದೆ ನಾವು ಹೇಗೆ ವರ್ತಿಸಬೇಕು, ಹೇಗೆ ನಡ್ಕೊಳ್ಬೇಕು ಎಂಬುದಾಗಿ ನಮಗೆ ಗೊತ್ತಿದೆ ಅಲ್ವಾ. ಅದನ್ನು ಬಾಡಿ ಲ್ಯಾಂಗ್ವೇಜ್ ಅಂತ ಕರೀತಾರೆ ಅಲ್ವಾ. ಕೆಲವರು ಹೇಳ್ತಾರೆ, ನಿನ್ನ ಬಾಡಿ ಲ್ಯಾಂಗ್ವೇಜೇ ಸರಿ ಇಲ್ಲ, ನೀನು ಕೈ ಎತ್ತಿ ಮಾತಾಡೋದು, ಕೈ ಬೆರಳು ತೋರಿಸಿ ಮಾತಾಡೋದು ಇದು ಸರಿ ಇಲ್ವಲ್ಲ ಅಂತ ಜನರು ಹೇಳೋದನ್ನು ನಾವು ನೋಡ್ತೇವೆ. ನೀನು ಇಬ್ಬರ ಮಧ್ಯದಲ್ಲಿ ಏನೋ ಒಂದು ವಾಗ್ವಾದ ನಡೀತಾ ಇದೆ, ಆ ದೂರದಿಂದ ನೋಡಬೇಕಾದವರ ಬಾಡಿ ಲ್ಯಾಂಗ್ವೇಜ್, ಅವರು ಕೈ ಮಾಡೋದು, ಅವ್ರ ಮುಖ ವರ್ತಿಸೋದು, ಇದನ್ನು ನೋಡಿಕೊಂಡೇ ಇವರ ಬಾಡಿ ಲ್ಯಾಂಗ್ವೇಜ್ ಸರಿ ಇಲ್ವಲ್ಲ ಅಂತ ಲೋಕದ ಜನರು ಅದನ್ನು ಈಸಿಯಾಗಿ ತಿಳ್ಕೊಳ್ತಾರೆ. ದೇವರ ಮುಂದೆ ಮೊಣಕಾಲೂರೋದಂದರೆ ಅದು ನಮ್ಮನ್ನು ತಗ್ಗಿಸುವುದಕ್ಕೆ ಒಂದು ಗುರುತು ಅಲ್ವಾ. ನೋಡ್ರಿ, ಕೆಲವರು 1 ಗಂಟೆಗಳ ಕಾಲ ಮೊಣಕಾಲೂರಿ ದೇವರ ಮುಂದೆ ಪ್ರಾರ್ಥಿಸ್ತಾರೆ. ಕೆಲವರು 2 ಗಂಟೆಗಳ ಕಾಲ ಕೂಡ ಮೊಣಕಾಲೂರ್ಕೊಂಡೇ ಅವ್ರು ನಿಂತ್ಕೊಳ್ತಾರೆ. ಕೆಲವರು 3 ಗಂಟೆಗಳ ಕಾಲ, ಕೆಲವರಿಗೆ 1 ನಿಮಿಷ ಕೂಡ ಮೊಣಕಾಲೂರಕ್ಕೆ ಆಗದೇ ಇಲ್ಲ ಅಲ್ವಾ. ಯಾಕಂದರೆ ಸತ್ಯವೇದದಲ್ಲಿ ಪ್ರಾರ್ಥನೆ ಮಾಡುವುದಕ್ಕೆ ನಾನಾ ರೀತಿಯಾದಂಥ ಶೈಲಿಗಳಿದೆ ಅಲ್ವಾ. ಸೊಲೊಮೋನನು ಕರಗಳನ್ನು ಮೇಲಕ್ಕೆತ್ತಿ ಪ್ರಾರ್ಥಿಸಿದ. ಎಲಿಯನು 2 ಮೊಣಕಾಲ್ಗಳ ಮಧ್ಯದಲ್ಲಿ ತನ್ನ ತಲೆಯನ್ನಿಟ್ಟು ಪ್ರಾರ್ಥಿಸಿದ. ದಾನಿಯೇಲನನ್ನು ನೋಡಬೇಕಾದ್ರೆ ಕಿಟಕಿಗಳನ್ನು ತೆರೆದು ಯೆರೂಸಲೇಮಿನ ಆಲಯಕ್ಕೆ ನೇರವಾಗಿ ಪ್ರಾರ್ಥಿಸಿದ. ಯೇಸು ಕ್ರಿಸ್ತನು ಗೆತ್ಸೆಮನೆ ತೋಟದಲ್ಲಿ ಬೋರ್ಲ ಬಿದ್ದು ಪ್ರಾರ್ಥಿಸಿದ. ಅದು ಮಾತ್ರವಲ್ಲ, ಇಲ್ಲಿ ಈ ಕುಷ್ಠರೋಗಿಯು ಯೇಸುವಿನ ಮುಂದೆ ಮೊಣಕಾಲೂರುವುದನ್ನು ನಾವು ನೋಡ್ತೇವೆ. ಸ್ವಲ್ಪ ನಾವು ಊಹೆ ಮಾಡಿ ನೋಡಬೇಕಾದ್ರೆ ಯೇಸುವಿನ ಸಂಗಡ ಅನೇಕ ಜನರಿದ್ದಾರೆ. ಈಗ ಕುಷ್ಠರೋಗಿ ಮುಂದೆ ಬಂದು ಮೊಣಕಾಲೂರಿಕೊಂಡ ಅಲ್ವಾ. ನಮ್ಮ ಪ್ರಾರ್ಥನೆಯಲ್ಲಿ ಕೂಡ ನಾವು ಮೊಣಕಾಲೂರಿ ಪ್ರಾರ್ಥಿಸುವುದಾದರೆ ಅದು ನಿಜವಾಗಲೂ ನಮ್ಮನ್ನು ತಗ್ಗಿಸುವುದಕ್ಕೆ ಒಂದು ಗುರುತಾಗಿ ಕಾಣಲ್ಪಡುತ್ತದೆ. ನೀವು ಒಂದು ತಂಡವಾಗಿ ಪ್ರಾರ್ಥಿಸ್ತೀರಾ, ಸಭೆಯಾಗಿ ಪ್ರಾರ್ಥಿಸ್ತೀರಾ, ಮೊಣಕಾಲಲ್ಲಿ ನಿಂತು ಪ್ರಾರ್ಥಿಸುವಾಗ ಅದರಲ್ಲಿ ಒಂದು ವಿಶೇಷತೆ ಇದೆ, ಅದರಲ್ಲೂ ಕೂಡ ಒಂದು ವಿಶೇಷವಾದಂಥ ಆಶೀರ್ವಾದ ಇದೆ. ಹಿಂದಿನ ತಲೆಮಾರಿನ ಸೇವಕರನ್ನು ನಾವು ನೋಡಬೇಕಾದ್ರೆ ಒಬ್ಬ ಮನುಷ್ಯನು ನಿಜವಾಗ್ಲೂ ಪ್ರಾರ್ಥನೆ ಮಾಡ್ತಾನ ಇಲ್ವಾ ಎಂಬುದನ್ನು ಹೇಗೆ ಕಂಡುಕೊಳ್ಬೋದು ಅಂದರೆ ಅವನ ಮೊಣಕಾಲನ್ನು ನೋಡಬೇಕಾದ್ರೆ. ಈಗ ನಮ್ಮ ಮೊಣಕಾಲುಗಳಲ್ಲಿ ಗಾಯಗಳಿದೆಯಾ ಅಂದರೆ, ನಮ್ಮ ಮೊಣಕಾಲುಗಳಲ್ಲಿ ಗಾಯಗಳಿರುವುದಾದರೆ ನಾವು ದೇವರ ಮುಂದೆ ತಗ್ಗಿಸಿ ನಮ್ಮನ್ನು ಮೊಣಕಾಲೂರಿ ಪ್ರಾರ್ಥಿಸ್ತೇವೆ ಅಂತ. D.L. ಮೂಡಿ ಎಂಬ ದೇವ ಮನುಷ್ಯರು 100 ಸಲ ಮೊಣಕಾಲಲ್ಲೇ ನಿಂತು ಸತ್ಯವೇದವನ್ನು ಓದಿದ್ದಾರೆ. ಕೆಲವರಿಗೆ ನೋಡ್ರಿ ಒಂದು ಅಭ್ಯಾಸ ಇದೆ, ಕೆಲವು ಸೇವಕರು ತಮ್ಮ ಅನುಭವವನ್ನು ಹೇಳೋದು, ನಾನು ಸತ್ಯವೇದವನ್ನು ಓದುವುದಾದರೆ ಮೊಣಕಾಲಲ್ಲೇ ನಿಂತು ಓದುತ್ತೇನೆ. ಏನು ಬ್ರದರ್, ಕೂತ್ಕೊಂಡು ಓದೋಕ್ಕೆ ನಮಗೆ ಆಗ್ತಿಲ್ಲ, ಮಲ್ಕೊಂಡು ಓದೋದಕ್ಕೆ ಬೈಬಲ್ ಆಗ್ತಾ ಇಲ್ಲ. ಈ ಸೇವಕರೆಲ್ಲ ಮೊಣಕಾಲಲ್ಲೇ ನಿಂತು ಓದಿದಾರ ನೋಡ್ರಿ. ಅದು ಒಂದು ಶ್ರದ್ಧೆ, ಒಂದು ಡಿಸಿಪ್ಲಿನ್, ಅಥವಾ ಅವರಿಗೂ ದೇವರಿಗಿರುವಂಥ ಒಂದು ಒಪ್ಪಂದ, ಏನು ಬೇಕಾದರೂ ನಾವು ತಿಳ್ಕೊಬೋದು. ಆದರೆ ಮೊಣಕಾಲೂರೋದು ನಮ್ಮನ್ನು ತಗ್ಗಿಸುವುದಕ್ಕೆ ಒಂದು ಗುರುತಾಗಿದೆ. ಬ್ರದರ್ ಮೋಹನ್ ಸಿ ಲಾಜರಸ್ ಅವರನ್ನು ನೋಡ್ರಿ, ಯಾವುದೇ ಸ್ಟೇಜ್ ಇರಲಿ, ಯಾವುದೇ ಕಾರ್ಯಕ್ರಮವಿರಲಿ, ಪ್ರಾರ್ಥನೆ ಅಂದರೆ ಮೊಣಕಾಲೂರ್ತಾರೆ, ನೇರ ಮೊಣಕಾಲಲ್ಲಿ ನಿಂತ್ಕೋತಾರೆ. ಅದು ಯಾವುದೇ ಸ್ಟೇಜು, ಯಾವುದೇ ಕನ್ವೆನ್ಷನ್ನು, ಯಾವುದೇ ಬಿಡುಗಡೆಯ ಮಹೋತ್ಸವ ಇದ್ದರೂ ಕೂಡ ಆ ವೇದಿಕೆ ಮೇಲೆ ಬಂದಿದ್ದ ತಕ್ಷಣ ಅಲ್ಲಿ ಚೇರಲ್ಲಿ ಕೂತ್ಕೊಳ್ಳೋಕ್ಕೆ ಮುಂಚಿತವಾಗಿ ಮೊಣಕಾಲೂರಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸ್ತಾರೆ. ಕೆಲವೊಂದು ಸಾರಿ ನಾನು ನೋಡಿದ್ದೀನಿ, ಆ ಮೊಣಕಾಲಲ್ಲಿ ಒಂದು ಅರ್ಧ ಗಂಟೆ 1 ಗಂಟೆ ನಿಂತ್ಕೊಂಡ್ಬಿಡ್ತಾರೆ, ಮೊಣಕಾಲಲ್ಲಿ ನಿಂತು ಪ್ರಾರ್ಥನೆ ಮಾಡ್ತಾನೇ ಇರ್ತಾರೆ. ಅದು ದೇವರ ದೃಷ್ಟಿಯಲ್ಲಿ ನಿಜವಾಗಲೂ ಒಂದು ಅಮೂಲ್ಯವಾದದ್ದು. ಈ ಕಾಲದ ಜನರು, ಈ ಸಂತತಿಯವರು ಮೊಣಕಾಲೂರೋದು ಅಂದರೆ ಒಂದು ದೊಡ್ಡ ಸವಾಲಾಗಿದೆ ಅಲ್ವಾ. ಸೊ ಈ ಕುಷ್ಠರೋಗಿ ಏನು ಮಾಡ್ದ, ಮೊಣಕಾಲೂರಿಕೊಂಡು ಏನು ನೆಕ್ಸ್ಟ್ ಮಾಡ್ದ, ಅವನು ಪ್ರಾರ್ಥಿಸಿದ. ಆಮೇಲೆ ಮೊಣಕಾಲೂರೋದಂದರೆ ಪ್ರಾರ್ಥನೆಗಾಗಿಯೇ ಇವನು ಪ್ರಾರ್ಥಿಸಿದ. ಒಂದು ವೇಳೆ ಈ ಕಾರ್ಯವನ್ನು ಬೇರೆ ಯಾರ ಹತ್ರನೂ ಇವನು ಮಾಡಿರೋದಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಜನರ ಹತ್ರ ಅವನು ತನಗೆ ಆಹಾರ ಬೇಕು, ಅಥವಾ ವಸ್ತ್ರ ಬೇಕು, ಅಥವಾ ಔಷಧ ಬೇಕೆಂಬುದಾಗಿ ಬೇಡಿಕೊಂಡಿರಬಹುದು. ಆದರೆ ಈಗ ಇವನು ಮಾಡುವಂಥ ಪ್ರಾರ್ಥನೆಯು ಬಹಳ ವ್ಯತ್ಯಾಸವಾಗಿದೆ. ಮೊಣಕಾಲೂರಿಕೊಂಡು ಏನು ಪ್ರಾರ್ಥಿಸ್ತಾನೆ, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಎಂದು ಬೇಡಿಕೊಳ್ಳಲು.
ಇವನು ಪ್ರಾರ್ಥನೆ ಹೇಗೆ ಶುರು ಮಾಡ್ತಾನೆ, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ. ಇನ್ನೊಂದು ವಿಧದಲ್ಲಿ ಹೇಳಬೇಕಾದ್ರೆ, ನಿನಗೆ ಚಿತ್ತವಾದರೆ, ಲಾರ್ಡ್ ಇಫ್ ಇಟ್ ಈಸ್ ಯೋರ್ ವಿಲ್. ನನ್ನ ಪ್ರಿಯ ಸಹೋದರ, ನನ್ನ ಪ್ರಿಯ ಸಹೋದರಿ, ಒಂದು ಕಾರ್ಯವನ್ನು ಹೇಳ್ಕೊಡ್ಲ. ನಮ್ಮ ಪ್ರತಿ ಪ್ರಾರ್ಥನೆಯಲ್ಲಿಯೂ ಕೂಡ, ಏಸಪ್ಪ ನಿನಗೆ ಮನಸ್ಸಿದ್ದರೆ ಇದನ್ನು ನಡೆಸು ಸ್ವಾಮಿ, ನಿನಗೆ ಚಿತ್ತವಿದ್ದರೆ ಇದನ್ನು ಮಾಡು ಸ್ವಾಮಿ, ಈ ವಿಷಯದಲ್ಲಿ ನಿನ್ನ ಚಿತ್ತವಿದ್ದರೆ ಇದನ್ನು ನೆರವೇರಿಸು ಸ್ವಾಮಿ ಅಲ್ವಾ. ಇವತ್ತು ಯಾವುದ್ಯಾವುದೋ ಚಿಕ್ಕ ಚಿಕ್ಕ ಕಾರ್ಯಗಳಿಗೆಲ್ಲ ನಾವು ದೇವ್ರ ಚಿತ್ತ ಕೇಳ್ತೀವಿ, ಆದರೆ ದೊಡ್ಡ ದೊಡ್ಡ ಕಾರ್ಯಗಳಲ್ಲಿ ದೇವ್ರ ಚಿತ್ತನೇ ಬೇಡ ಅಂತ ಬಿಟ್ಬಿಡ್ತೀವಿ ಅಲ್ವಾ. ಇಲ್ಲಿ ನಮ್ಮ ಪ್ರಾರ್ಥನೆ ಹೇಗೆ ಗೊತ್ತಾ ಇರಬೇಕು, ಆತ್ಮಿಕ ಜೀವಿತದಲ್ಲಿ ಪ್ರಿಯ ಸಹೋದರ, ಪ್ರಿಯ ಸಹೋದರಿ, ಇದನ್ನು ನೀನು ಚೆನ್ನಾಗಿ ತಿಳಿದುಕೋ. ಒಂದು ಬೈಕ್ ಕೊಂಡ್ಕೊಳ್ತೀಯ, ಏಸಪ್ಪ ನಿನಗೆ ಚಿತ್ತವಾದರೆ ಇದನ್ನು ಕೊಂಡುಕೊಳ್ಳಲು ನೀನು ನನ್ನನ್ನು ನಡೆಸು. ಒಂದು ಕಾರನ್ನು ಕೊಂಡ್ಕೊಳ್ತೀಯ, ಯಾವ ಕಲರು, ಯಾವ ರೀತಿಯಾದಂಥ ಮಾಡಲು, ಯಾವ ಕಂಪನಿ, ಏಸಪ್ಪ ನಿನಗೆ ಚಿತ್ತವಾದರೆ ಈ ಕಾರನ್ನು ದೇವರೇ ಕೊಂಡುಕೊಳ್ಳಲು ನನ್ನನ್ನು ಮಾರ್ಗ ನಡೆಸು. ಒಂದು ಮದುವೆಯ ವಿಷಯನ ಅನೇಕ ಜನರು ತಪ್ಪಾದ ತೀರ್ಮಾನ ತೆಗಿತಾರೆ. ದೇವರ ಹತ್ರ ಹೋಗಿ ನಿನಗೆ ಚಿತ್ತವಾದರೆ, ನಿನಗೆ ಮನಸ್ಸಿದ್ದರೆ ಇದನ್ನು ಮಾಡು ಅಂತ ಪ್ರಾರ್ಥಿಸುವುದೇ ಇಲ್ಲ. ಅವರು ಇಷ್ಟ ಬಂದ ಹಾಗೆ ಮದುವೆ ಮಾಡ್ಕೊಳ್ತಾರೆ, ನಂತರ ಕಷ್ಟಗಳನ್ನು ಅನುಭವಿಸ್ತಾರೆ. ಒಂದು ಸೇವೆ ಮಾಡ್ತಿದ್ದೀರಾ, ನಿನಗೆ ಚಿತ್ತವಾದರೆ ಒಂದು ಹಾಡು ದೇವರಿಗೆ ಕೊಟ್ಟಿರ್ಬೋದು, ಅದನ್ನು ನೀವು ರೆಕಾರ್ಡ್ ಮಾಡ್ಬೋದು, ಯೂಟ್ಯೂಬಲ್ಲಿ ರಿಲೀಸ್ ಮಾಡ್ಬೋದು. ನೀವು ಪ್ರಾರ್ಥನೆ ಮಾಡ್ತೀರಾ, ನಿನಗೆ ಚಿತ್ತವಾದರೆ. ಅಥವಾ ಒಂದು ವಿಶೇಷ ಸಂದೇಶಕರನ್ನು ಕರೆದು ಸಭೆಯಲ್ಲಿ ಒಂದು 3 ದಿನ ಕೂಟವನ್ನು ಏರ್ಪಡಿಸಬೇಕು, ನೀವು ಪ್ರಾರ್ಥನೆ ಮಾಡ್ತೀರಾ, ನಿನಗೆ ಮನಸ್ಸಿದ್ದರೆ, ನಿನಗೆ ಚಿತ್ತವಾದರೆ. ಯಾವುದೋ ಒಂದು ವಸ್ತು ಕೊಂಡ್ಕೋಬೇಕು, ಯಾವುದೋ ಒಂದು ಓಕೆ ನೀನು ಸಭೆಗೆ ಇಟ್ಕೊಂಡ್ರು ಒಂದು ಸೌಂಡ್ ಸಿಸ್ಟಮ್ ಕೊಂಡ್ಕೋಬೇಕು, ಅಥವಾ ಏನೋ ಒಂದು ಕಾರ್ಯ ಮಾಡಬೇಕು, ಸೇವೆಯಲ್ಲಿ ಒಂದು ಹೊಸ ಕಾರ್ಯಗಳು ಮಾಡಬೇಕು, ಪ್ರಾರ್ಥನೆ ಮಾಡ್ತೀರಾ, ನಿನಗೆ ಚಿತ್ತವಿದ್ದರೆ. ಸಹೋದರ ಸಹೋದರಿಯೇ, ಇದೇ ನಿನ್ನ ಒಂದು ಪ್ರಧಾನ ಪ್ರಾರ್ಥನೆಯಾಗಿ ಮಾರ್ಪಡಲಿ. ಒಂದೊಂದು ವಿಷಯದಲ್ಲಿ, ಏಸಪ್ಪ ನನ್ನ ಮಕ್ಕಳನ್ನು ಈ ಶಾಲೆಗೆ ಸೇರಿಸಬೇಕು, ನಿನಗೆ ಚಿತ್ತವಿದ್ದರೆ. ಏಸಪ್ಪ ನನ್ನ ಮಕ್ಕಳನ್ನು ಈ ಕಾಲೇಜಲ್ಲಿ, ಈ ಸೈನ್ಸೋ, ಕಾಮರ್ಸೋ, ಆರ್ಟ್ಸೋ, ಏಸಪ್ಪ ಯಾವುದೋ ಒಂದು ಕೋರ್ಸಲ್ಲಿ ನಾನು ಸೇರಿಸ್ಬೇಕು, ಏಸಪ್ಪ ನನಗೆ ಸೈನ್ಸ್ ಸೇರಿಸ್ಬೇಕಂತ ನನಗೆ ಆಸೆಯಾಗಿದೆ, ನಿನಗೆ ಚಿತ್ತವಾದರೆ ನಮ್ಮನ್ನು ಮಾರ್ಗ ನಡೆಸು. ಏಸಪ್ಪ ಈ ಹಣ ಬಂದಿದೆ, ಇದನ್ನು ಏನು ಮಾಡಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ, ಈ ಕಾಣಿಕೆ ಬಂದಿದೆ, ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ, ನಿನಗೆ ಚಿತ್ತವಾದರೆ ನನ್ನನ್ನು ಸ್ಪಷ್ಟವಾಗಿ ಮಾರ್ಪಡಿಸು. ಸಹೋದರ ಸಹೋದರಿಯೇ, ಈ ಸತ್ಯವೇದವನ್ನು ನೀವು ಓದುವುದಾದರೆ, ಆದಿಕಾಂಡದಿಂದ ಪ್ರಕಟಣೆಯ ಪುಸ್ತಕ ತನಕ ನೀವು ಸತ್ಯವೇದವನ್ನು ಆಳವಾಗಿ ಓದುವುದಾದರೆ, ದೇವರ ಚಿತ್ತವನ್ನು ಮಾಡುವವರು ದೇವರಿಗೆ ಮೆಚ್ಚುಗೆಯಾದವರು. ಯಾಕ್ರಿ ದೇವರು ದಾವಿದನ್ನು ನೋಡಿ ಸಾಕ್ಷಿ ಕೊಟ್ಟ? ಅಪೊಸ್ತಲರ 13:22 ಓದಬೇಕಾದ್ರೆ ದೇವರು ಸಾಕ್ಷಿ ಕೊಡ್ತಾನೆ ದಾವಿದನಿಗೆ, ನನ್ನ ಹೃದಯಕ್ಕೆ ಒಪ್ಪುವ ಮನುಷ್ಯ ಇವನು, ನಾನು ಏನೆಲ್ಲ ಇಷ್ಟಪಡ್ತೇನೋ ಅದನ್ನೆಲ್ಲ ಇವನು ಮಾಡ್ತಾನೆ, ಅದನ್ನೆಲ್ಲ ಇವನು ನೆರವೇರಿಸ್ತಾನೆ, ನನ್ನ ಚಿತ್ತ ಏನಿದೆಯೋ ಅದನ್ನೆಲ್ಲ ನನ್ನ ಮಗನಾದಂಥ ದಾವಿದನು ನೆರವೇರಿಸ್ತಾನೆ. ನಿನಗೆ ಚಿತ್ತವಿದ್ದರೆ, ನಿನಗೆ ಚಿತ್ತವಾದರೆ, ನಿನಗೆ ಮನಸ್ಸಿದ್ದರೆ, ಲಾರ್ಡ್ ಇಫ್ ಇಟ್ ಈಸ್ ದೈ ವಿಲ್ ಲಾರ್ಡ್. ಒಂದು ಸೇವೆ ಮಾಡಬೇಕಾ, ಪೂರ್ಣಾವರ್ತಿ ಸೇವೆಗೆ ಹೋಗ್ಬೇಕಾ, ಇಫ್ ಇಟ್ ಈಸ್ ಯೋರ್ ವಿಲ್ ಲಾರ್ಡ್. ಒಂದು ಪಟ್ಟಣಕ್ಕೆ ಸೇವೆಗಾಗಿ ಹೋಗ್ಬೇಕಾ, ಇಫ್ ಇಟ್ ಈಸ್ ಯೋರ್ ವಿಲ್ ಲಾರ್ಡ್. ಒಂದು ಕಾರ್ಯವನ್ನು ಶುರು ಮಾಡಬೇಕಾ, ಇದು ನಿನಗೆ ಮನಸ್ಸಿದ್ದರೆ. ಎಷ್ಟು ಜನರು ಆ ಥರ ಪ್ರಾರ್ಥನೆ ಮಾಡ್ತೀರಾ? ಒಂದು ವೇಳೆ ಆ ರೀತಿಯಾಗಿ ಪ್ರಾರ್ಥನೆ ಮಾಡದೇ ಇರುವುದಾದರೆ ಇವತ್ತಿನಿಂದ ದಯವಿಟ್ಟು ನಿಮ್ಮನ್ನು ಕೈ ಎತ್ತಿ ಬೇಡ್ಕೊಳ್ತೀನಿ, ನಿಮ್ಮ ಪ್ರತಿಯೊಂದು ಪ್ರಾರ್ಥನೆಯಲ್ಲಿ ನಿನಗೆ ಚಿತ್ತವಿದ್ದರೆ, ನಿನಗೆ ಮನಸ್ಸಿದ್ದರೆ, ನಿನಗೆ ಇಷ್ಟವಿದ್ದರೆ, ನಿನ್ನ ಮಾರ್ಗದರ್ಶನ ಇರುವುದಾದರೆ, ನಿನ್ನನ್ನು ನಡೆಸಿ ಎಂಬುದಾಗಿ ನೀನು ಪ್ರಾರ್ಥಿಸುವುದಾದರೆ, ನಿಶ್ಚಯವಾಗಿ ದೇವರ ಮಹಿಮೆಯನ್ನು ನಿನ್ನ ಜೀವನದಲ್ಲಿ ನೀನು ಕಂಡು ದೇವರ ನಾಮವನ್ನು ನೀನು ನಿಶ್ಚಯವಾಗಿ ಕೊಂಡಾಡ್ತೀಯ, ಸ್ತೋತ್ರ ಸಲ್ಲಿಸ್ತೀಯ, ಮಹಿಮೆ ಪಡಿಸ್ತೀಯ. ಕುಷ್ಠರೋಗಿ ದೇವರಾದಂಥ ಯೇಸು ಕ್ರಿಸ್ತನ ಮುಂದೆ ಬಂದು ಮೊಣಕಾಲೂರಿಕೊಂಡು ನಿನಗೆ ಮನಸ್ಸಿದ್ದರೆ ಅಂತ ಪ್ರಾರ್ಥನೆ ಶುರು ಮಾಡ್ತಾನೆ. ಆಮೇಲೆ ನಮ್ಮ ಪ್ರಾರ್ಥನೆ ಹೇಗೆ ಶುರು ಮಾಡಬೇಕು? ನಿನಗೆ ಚಿತ್ತವಿದ್ದರೆ. ಯೇಸು ಕ್ರಿಸ್ತನು ಕೂಡ ನೋಡ್ರಿ, ಗೆತ್ಸೆಮನೆ ತೋಟದಲ್ಲಿ ಇದೇ ರೀತಿಯಾಗಿ ಪ್ರಾರ್ಥನೆ ಮಾಡ್ದ.
ದೇವರೇ, ನಿನಗೆ ಚಿತ್ತವಿದ್ದರೆ ಈ ಪಾತ್ರೆಯನ್ನು ನನ್ನಿಂದ ತೆಗೆದುಹಾಕು, ಇಲ್ಲವಾದರೆ ದೇವರೇ ನಾನು ಇದರಲ್ಲಿ ಭಾಗವಹಿಸ್ತೇನೆ, ಭಾಗಿಯಾಗ್ತೇನೆ. ದೇವರ ಚಿತ್ತ, ದೇವರ ಚಿತ್ತ. ನಿಮ್ಮ ನೋಡಿ ಒಂದು ಪ್ರಶ್ನೆ ಕೇಳ್ತೀನಿ. ದೇವರ ಚಿತ್ತಕ್ಕಾಗಿ ನಾವು ಎಷ್ಟು ದಿವಸಗಳು ನಾವು ಕಾದಿದ್ದೇವೆ? ಇನ್ನು 2 ವಿಧವಾದಂಥ ಪ್ರಾರ್ಥನೆ ಇದೆ ನೋಡ್ರಿ. ಒಂದು ಉದಾಹರಣೆಗೆ, ನೀವು ಹೊರದೇಶಕ್ಕೆ ಹೋಗಿ ಕೆಲಸ ಮಾಡಬೇಕಂತ ಇಟ್ಕೊಳ್ರಿ. ಒಂದು ವಿಧವಾದಂಥ ಪ್ರಾರ್ಥನೆ, ನನಗಿದು ಬೇಕೇ ಏಸಪ್ಪ, ನಾನು ನಿನ್ನನ್ನು ಬಿಡೋದಿಲ್ಲ ಏಸಪ್ಪ. ಉಪವಾಸ ಇರೋದು, ಕಣ್ಣೀರು ಬಿಡೋದು, ಗೋಳಾಡೋದು, ನನಗಿದು ಬೇಕೇ ಏಸಪ್ಪ. ಒಂದು ವಿಧವಾದಂಥ ಪ್ರಾರ್ಥನೆ. ಇನ್ನೊಂದು ವಿಧವಾದಂಥ ಪ್ರಾರ್ಥನೆ ಏನು ಗೊತ್ತಾ? ಏಸಪ್ಪ, ನನಗೆ ಹೊರದೇಶಕ್ಕೆ ಹೋಗಿ ಕೆಲಸ ಮಾಡಬೇಕಂತ ಆಸೆ ಆಗಿದೆ, ನಿನಗೆ ಚಿತ್ತವಾದರೆ ದೇವರೇ ನನ್ನನ್ನು ನಡೆಸು. ಆಮೇಲೆ ನಿನಗೆ ಚಿತ್ತವಾದರೆ ನನ್ನನ್ನು ನಡೆಸು. ಈ 2ನೇ ವಿಧವಾದಂಥ ಪ್ರಾರ್ಥನೆ ಅದು ಬಹಳ ಅಮೂಲ್ಯವಾದದ್ದು ರೀ. ದೇವರ ಹೃದಯವನ್ನು ಮೆಚ್ಚಿಸುವಂಥದ್ದು. ನನ್ನ ಮಗನು ತನಗೆ ಇಷ್ಟವಾದದನ್ನು, ತನಗೆ ಚಿತ್ತವಾದದನ್ನು ಕೇಳದೆ ಅವನ ಇಷ್ಟದಲ್ಲಿ, ಅವನ ಚಿತ್ತದಲ್ಲಿ ನನ್ನ ಇಷ್ಟವನ್ನು, ನನ್ನ ಚಿತ್ತವನ್ನು ಕೇಳ್ತಾನಲ್ಲ. ನನ್ನ ಮಗನಿಗೇನಾದರೂ ವಿಶೇಷವಾದದ್ದನ್ನು ಮಾಡಬೇಕೆಂಬುದಾಗಿ ದೇವರು ನಿಶ್ಚಯವಾಗಿ ತನ್ನ ಮಹಿಮೆಯ ಕೃತ್ಯಗಳನ್ನು ನಮ್ಮ ಜೀವಿತದಲ್ಲಿ ನೆರವೇರಿಸುವಂಥ ದೇವರಾಗಿದ್ದಾನೆ. ದಯವಿಟ್ಟು ಒಂದೊಂದು ಪ್ರಾರ್ಥನೆಗಳಲ್ಲಿ ನಿನಗೆ ಚಿತ್ತವಾದರೆ ಏಸಪ್ಪ, ನಿನಗೆ ಚಿತ್ತವಾದರೆ ಏಸಪ್ಪ, ನಿನಗೆ ಚಿತ್ತವಾದರೆ ಏಸಪ್ಪ. ಇನ್ನೊಂದು ಪ್ರಕಟಣೆ ಹೇಳ್ಕೊಡ್ಲಾ, ಒಂದು ರಹಸ್ಯ ಹೇಳ್ಕೊಡ್ಲಾ? ದೇವರಿಗೆ ಚಿತ್ತ ಇಲ್ಲ ಅಂತ ನಿಮಗೆ ಗೊತ್ತಿರುವುದಾದರೆ ದಯವಿಟ್ಟು ಆ ಪ್ರಾರ್ಥನಾ ವಿಜ್ಞಾಪನೆಯನ್ನು ದೇವರ ಮುಂದೆ ಇಡಬೇಡ್ರಿ. ಆಮೇಲೆ if you already know that it is not the will of God, then what is the use of praying in the presence of God for God to do something in our life? ದೇವರ ಚಿತ್ತ ಇಲ್ಲ ಅಂತ ಆಗಲೇ ದೇವರು ಮಾತಾಡಿರುವುದಾದರೆ, ದೇವರ ಚಿತ್ತ ಇಲ್ಲ ಅಂತ ನಿನಗೆ ಗೊತ್ತಿರುವುದಾದರೆ, ದೇವರ ಮುಂದೆ ಪುನಃ ಅದನ್ನು ತೆಗೆದುಕೊಂಡು ಪ್ರಾರ್ಥನೆಯಲ್ಲಿ ಹೋಗುವುದರಲ್ಲಿ ಪ್ರಯೋಜನವೇನು ಅಂತ ನಾನು ನಿಮ್ಮನ್ನು ನೋಡಿ ಕೇಳ್ತಾ ಇದ್ದೇನೆ. ಆಮೇನ್. ದೇವರೇ, ನಿನಗೆ ಚಿತ್ತವಾದರೆ ಸ್ವಾಮಿ, ನಿನಗೆ ಚಿತ್ತವಾದರೆ ಸ್ವಾಮಿ, ನಿನಗೆ ಚಿತ್ತವಾದರೆ ಸ್ವಾಮಿ, ನನ್ನ ಹೃದಯದಲ್ಲಿ ಕೂಡ ಕರ್ತನಿಗಾಗಿ ಸೇವೆ ಮಾಡಬೇಕು, ಅನೇಕ ಕಾರ್ಯಗಳನ್ನು ಮಾಡಬೇಕಂತ ಎಷ್ಟೋ ಆಸೆಗಳು, ಎಷ್ಟೋ ಯೋಚನೆಗಳು, ಎಷ್ಟೋ ಉದ್ದೇಶಗಳು. ಆದರೆ ಏಸಪ್ಪ, ನಿನ್ನ ಚಿತ್ತವಿದ್ದರೆ, ನಿನಗೆ ಚಿತ್ತವಾದರೆ, ದೇವರೇ ನಿನಗೆ ಮನಸ್ಸಿದ್ದರೆ ಎಂಬುದಾಗಿ ಪ್ರಾರ್ಥನೆ ಮಾಡುವುದರಿಂದ ನನ್ನನ್ನು ನಾನೇ ಅಡಗಿಸಿಕೊಂಡು ತಗ್ಗಿಸಿ ಆತನ ಚಿತ್ತವಾದಂಥ ಕಾರ್ಯಗಳಲ್ಲಿ ಮಾತ್ರ ನಾನು ಮುಂದೆ ಹೋಗ್ತಾ ಇದ್ದೀನಿ. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯೇ, ನಾವು ಸ್ವತಃ ಅನೇಕ ಕಾರ್ಯಗಳನ್ನು ಮಾಡ್ಬೋದು, ಅದು ಮುಖ್ಯ ಅಲ್ಲ. ಈ ಕುಷ್ಠರೋಗಿಯ ಪ್ರಾರ್ಥನೆಯ ಹಾಗೆ ನಮ್ಮ ಪ್ರಾರ್ಥನೆಯು ಮಾರ್ಪಡಲಿ. ನಿನಗೆ ಚಿತ್ತವಿದ್ದರೆ, ನಿನಗೆ ಚಿತ್ತವಾದರೆ, ಇಲ್ಲ ಅಂದರೆ ನೀನು ಅಲ್ಲೇ ತಡೆ ಮಾಡಿಬಿಡು ಸ್ವಾಮಿ. ನಿನಗೆ ಚಿತ್ತ ಇಲ್ಲ ಅಂದರೆ, ನಿನಗೆ ಮನಸ್ಸಿಲ್ಲ ಅಂದರೆ, ನಿನಗೆ ಇಷ್ಟ ಇಲ್ಲ ಅಂದರೆ ಅಲ್ಲೇ ತಡೆ ಮಾಡು ಸ್ವಾಮಿ. ಅನೇಕ ಸಾರಿ ಕಣ್ಣೀರಿನಿಂದ ಕೇಳ್ತೀವಲ್ವ, ಏಸಪ್ಪ ನನ್ನ ಇಷ್ಟಾರ್ಥಗಳನ್ನು ನೆರವೇರಿಸು, ನನ್ನ ಇಷ್ಟಾರ್ಥಗಳನ್ನು ನೆರವೇರಿಸಿ ಏಸಪ್ಪ. ಯಾವತ್ತಾದರೂ ಏಸಪ್ಪ ನಿನ್ನ ಇಷ್ಟಾರ್ಥಗಳನ್ನು ನಾನು ನೆರವೇರಿಸ್ತೇನಂತ ಯಾವತ್ತಾದರೂ ಹೇಳಿದ್ದೇವ? ಆತನ ಇಷ್ಟಾರ್ಥ ದೊಡ್ಡದು ನಮಗೇನು ಹೇಳಲ್ಲ, ಒಂದೊಳ್ಳೆ ಚಿಕ್ಕ ಚಿಕ್ಕ ಕಾರ್ಯಗಳಿರ್ಬೋದು. ಏಸಪ್ಪ ನಿನ್ನ ಇಷ್ಟಾರ್ಥಗಳನ್ನು ನನಗೆ ತಿಳಿಯಪಡಿಸು, ನಾನು ಅದನ್ನು ನೆರವೇರಿಸ್ತೇನಂತ ಎಷ್ಟು ಜನ ನಾವು ಪ್ರಾರ್ಥಿಸ್ತೇವೆ. ಪೌಲನು ಮೊದಲನೇ ಸಂಧಿಸುವಿಕೆ, ದಮಸ್ಕ ಬೀದಿಯಲ್ಲಿ ಆ ಬೆಳಕು, ಆ ಧ್ವನಿಯು ಪೌಲನನ್ನು ಸಂಧಿಸಿದ ತಕ್ಷಣ ಪೌಲನು ಹೇಳ್ತಾನೆ, ನಾನು ಏನು ಮಾಡಬೇಕಾ ಎಂಬುದಾಗಿ ನೀನು ಯೋಜನೆ ಮಾಡಿಟ್ಟಿದ್ದೀಯಾ? ಲಾರ್ಡ್, ವಾಟ್ ಯು ಹ್ಯಾವ್ ಪ್ಲ್ಯಾನ್ ಫಾರ್ ಮೈ ಲೈಫ್? ನಾನು ಏನು ಮಾಡಬೇಕು ಸ್ವಾಮಿ? ನಾನು ಏನು ಮಾಡಬೇಕನ್ನುತ್ತಿ? ನಾನು ಎಲ್ಲಿ ಹೋಗಬೇಕು? ಏನು ಮಾಡಬೇಕು? ಏನು ಮಾತಾಡಬೇಕು? ನನಗೆ ಹೇಳು, ನಾನು ಅದನ್ನೇ ಮಾಡ್ತೇನೆ. ಏಸಪ್ಪ ನಿನಗೆ ಚಿತ್ತವಿದ್ದರೆ, ಆಮೇಲೆ ನಿನಗೆ ಚಿತ್ತವಿದ್ದರೆ, ನಿನಗೆ ಚಿತ್ತವಿದ್ದರೆ, ನಿನಗೆ ಚಿತ್ತವಿದ್ದರೆ. ನನಗೆ 2 ಮಕ್ಕಳಿದ್ದಾರೆ. ಮೊದಲನೇದು ಹುಡುಗಿ, ಕ್ಯಾರನ್ ಇವ್ಯಾಂಜಲಿಯಾ ಅಂತ ಹುಡುಗಿಯ ಹೆಸರು. ಈಗ 10ನೇ ತರಗತಿ ಓದ್ತಾ ಇದ್ದಾಳೆ. 2ನೇದಾಗಿ ಇನ್ನೊಂದು ಮಗು. ಈಗ ಮೊದಲನೇ ಹುಡುಗಿ ಆಗಿದ ತಕ್ಷಣ ನನ್ನ ವೈಫು ಮತ್ತು ಅವರು ಗರ್ಭಿಣಿಯಾದರು 4-5 ವರ್ಷಗಳ ನಂತರ. ಈಗ ನನ್ನ ಪ್ರಾರ್ಥನೆಯೂ ನನ್ನ ವೈಫ್ ಪ್ರಾರ್ಥನೆ ಸ್ವಲ್ಪ ವ್ಯತ್ಯಾಸವಾಗಿತ್ತು. ನಾನೇನು ಪ್ರಾರ್ಥನೆ ಮಾಡ್ತಿದ್ದೆ, ಏಸಪ್ಪ ನಿನಗೆ ಚಿತ್ತವಾದರೆ ನಮಗೊಂದು ಗಂಡು ಮಗುವನ್ನು ಕೊಡು,
ನನ್ನ ವೈಫ್ ಏನು ಹೇಳ್ತಿದ್ರು, ಈ ಥರ ದೇವ್ರು ಹೇಳಿದಾನಲ್ಲ, ನೀನು ನನ್ನ ನಾಮದಲ್ಲಿ ಏನು ಬೇಕಾದರೂ ಬೇಡ್ಕೊಂಡು ನಾನು ಕೊಡ್ತೀನಂತ, ಆದ್ದರಿಂದ ಏಸಪ್ಪ ನನಗೊಂದು ಗಂಡು ಮಗು ಕೊಡು. ಪ್ರತಿದಿನ ರಾತ್ರಿ ನಮ್ಮ ಪ್ರಾರ್ಥನೆ, ನಾನು ಪ್ರಾರ್ಥನೆ ಮಾಡ್ತಿದ್ದೆ, ನಿನಗೆ ಚಿತ್ತವಿದ್ದರೆ. ನಾನು ಹೆಂಡತಿ ಪ್ರಾರ್ಥನೆ ಮಾಡ್ತಿದ್ದರೆ, ಏಸಪ್ಪ ನನಗೊಂದು ಗಂಡು ಮಗು ಕೊಡು, ಒಂದು ಹೆಣ್ಮಗು ಒಂದು ಗಂಡು ಮಗು ಇದ್ದರೆ ಅದು ಚೆನ್ನಾಗಿರ್ತದೆ ಎಂಬುದಾಗಿ. ಈಗ 9 ತಿಂಗಳಾಯಿತು, ಮುಂದಿನ ವಾರ ಡೆಲಿವರಿ ಅಂದರೆ ಅದಕ್ಕೆ 1 ವಾರದ ಹಿಂದೆ ನಾನು ಉಪವಾಸವಿದ್ದು ನನ್ನ ಮನೇಲಿ ಪ್ರಾರ್ಥನೆ ಮಾಡ್ತಿದ್ದೆ. ಆಗ ದೇವರು ಬಂದು ನನ್ನ ಹತ್ರ ಮಾತಾಡ್ದ, ನಿನ್ನ ಪ್ರಾರ್ಥನೆಯ ಪ್ರಕಾರ, ನನ್ನ ಚಿತ್ತದ ಪ್ರಕಾರ ಮುಂದಿನ ವಾರ ನಿನಗೊಂದು ಗಂಡು ಮಗು ಹುಟ್ಟುತ್ತದೆ ಎಂಬುದಾಗಿ. ನನ್ನ ವೈಫ್ ಹತ್ರ ಹೋಗಿ ಹೇಳಿದೆ, ನೋಡಮ್ಮ, ದೇವರನ್ನ ಹತ್ರ ಮಾತಾಡಿದ್ದಾನೆ, ದೇವರ ಚಿತ್ತದ ಅನುಸಾರವಾಗಿ ನಮಗೊಂದು ಗಂಡು ಮಗು ಹುಟ್ಟುತ್ತದೆ ಅಂತ. ನನ್ನ ವೈಫ್ ಅಂದ್ಲು, ಇದನ್ನೇ ನಾನು ಆರಂಭದಿಂದ ಹೇಳ್ತಿದ್ದೀನಿ, ನಿಜವಾಗ್ಲೂ ನಮಗೊಂದು ಗಂಡು ಮಗು ಹುಟ್ಟುತ್ತದೆ ಎಂಬುದಾಗ ಅದೇ ರೀತಿಯಾಗಿ ಒಂದು ಗಂಡು ಮಗುವನ್ನು ದೇವರು ನಮಗೆ ಕೊಟ್ಟ. ನಾನು ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ನಮ್ಮ ಒಂದೊಂದು ಪ್ರಾರ್ಥನೆಯಲ್ಲಿ ಒಂದು ದೇವರಿಗೆ ಚಿತ್ತವಿದೆಯಾ ಅಂತ ನಾವು ಕೇಳುವಾಗ ನಿಶ್ಚಯವಾಗಿ ದೇವರು ತನ್ನ ಚಿತ್ತದ ಪ್ರಕಾರ ನಮ್ಮನ್ನು ನಡೆಸುವಂಥ ದೇವರಾಗಿದ್ದಾನೆ. ಇವನೇನು ಕೇಳ್ತಾನೆ, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಅಲ್ವಾ. ನೋಡ್ರಿ, ಕೆಲವರು ಹೇಳ್ತಾರೆ ಇವನು ತಪ್ಪಾದ ಪ್ರಾರ್ಥನೆ ಮಾಡ್ತಾನೆ. ಸ್ವಸ್ಥತೆ ಅಂದರೆ ಎಲ್ರಿಗೂ ನಿಜವಾಗ್ಲೂ ದೇವರು ಕೊಟ್ಟೇ ಕೊಡ್ತಾನೆ, ಅದನ್ನು ಯಾಕೆ ನಿನಗೆ ಚಿತ್ತ ಇದ್ದರೆ ನನಗೆ ಕೊಡು ಅಂತ ಕೇಳೋದು ತಪ್ಪಾದ ಪ್ರಾರ್ಥನೆ. ಈಗ 2000 ವರ್ಷಗಳ ಹಿಂದೆ ಕಲ್ವಾರಿ ಶಿಲುಬೆಯಲ್ಲಿ ಯೇಸುಸ್ವಾಮಿ ನಮಗಾಗಿ ಆತನು ಪ್ರಾಣವನ್ನು ಕೊಟ್ಟ, ರಕ್ತವನ್ನು ಸುರಿಸಿದ, ಗಾಯಗಳನ್ನು ಸ್ವೀಕರಿಸಿಕೊಂಡ, ಬಾಸುಂಡೆಗಳಿದೆ, ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ಎಂಬುದಾಗಿ ನಾವು ಓದುತ್ತೇವೆ. ನಾವು ಯಾಕೆ ನಿನಗೆ ಚಿತ್ತ ಇದ್ದರೆ ನನ್ನನ್ನು ಗುಣಪಡಿಸಿ ಎಂಬುದಾಗಿ ನಾವು ಯಾಕೆ ಪ್ರಾರ್ಥನೆ ಮಾಡೋದು? ದೇವರ ಚಿತ್ತ ಎಲ್ಲರೂ ಗುಣವಾಗಬೇಕಂತ ದೇವರ ಚಿತ್ತ ಇದೆ ಅಂತ ಕೆಲವರು ಹೇಳೋದು ಉಂಟು. ನನ್ನದು ತಪ್ಪು ಅಂತ ಹೇಳ್ತಾ ಇಲ್ಲ. ಆದರೆ ಇವನ ಪ್ರಾರ್ಥನೆಯನ್ನು ನೋಡಿ ದೇವರು ಮನಮರುಗಿದ, ಆತನು ಕನಿಕರಪಟ್ಟ ಅಂತ ಮುಂದಿನ ವಾಕ್ಯದಲ್ಲಿ ಬರೆಯಲ್ಪಟ್ಟಿದ್ದು. ಅಂದರೆ ಈ ಪ್ರಾರ್ಥನೆ ಬಹಳ ವಿಶೇಷವಾದದ್ದು. ನೋಡ್ರಿ, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡು. ಯೆಹೆಜ್ಕೇಯ ರಾಜ ಯೆಶಾಯ 38ನೇ ಅಧ್ಯಾಯದಲ್ಲಿ ನಾವು ಓದಬೇಕಾದ್ರೆ, ಯೆಹೆಜ್ಕೇಯ ರಾಜನಿಗೆ ಈಗ ಮರಣ ಬಂದ್ಬಿಡ್ತಂತ ದೇವರೇ ಬಂದು ಹೇಳ್ತಾನೆ. ಆಗ ಅವನ ಪ್ರಾರ್ಥನೆ ಹೇಗಿದ್ದಿರಬೇಕು? ಏಸಪ್ಪ ಅಥವಾ ದೇವರೇ, ಪರಲೋಕದ ದೇವರೇ, ನಿನಗೆ ಚಿತ್ತವಿದ್ದರೆ ನನಗೆ ಆಯುಷ್ಯ ದಿನಗಳನ್ನು ಕೂಡಿಸಿಕೊಡು ಅಂತ ಕೇಳಿರ್ಬೋದಾಗಿತ್ತು. ಆದರೆ ಅವನೇನು ಮಾಡ್ದ, ಅವನು ಗೋಡೆ ಕಡೆಗೆ ತಿರ್ಕೊಂಡು ಅದು ಪ್ರಾರ್ಥನೆ ಮಾಡಿದ್ರಿಂದ ದೇವರೇ 15 ವರ್ಷಗಳು ಕೂಡಿಸಿಕೊಟ್ಟ. ಅಂದರೆ ನಾನು ಏನು ಹೇಳಲು ಬಯಸ್ತೇನೆ ಅಂತ ನೋಡಬೇಕಾದ್ರೆ, ನಮ್ಮ ಒಂದೊಂದು ಪ್ರಾರ್ಥನೆಗಳಲ್ಲಿ ನಿನಗೆ ಚಿತ್ತವಿದ್ದರೆ, ನಿನಗೆ ಮನಸ್ಸಿದ್ದರೆ ಅಂತ ನಾವು ಸೇರಿಸಿಕೊಳ್ಳುವಾಗ ನಿಜವಾಗಲೂ ದೇವರ ಮಹಿಮೆ ಅದರಲ್ಲಿ ಪ್ರಕಟವಾಗ್ತದೆ. ಇವನೇನು ಪ್ರಾರ್ಥನೆ ಮಾಡ್ದ, ನನ್ನನ್ನು ಶುದ್ಧ ಮಾಡಬಲ್ಲೆ. ಅಂದರೆ ತನ್ನ ಶರೀರ ಪ್ರಕಾರವಾದಂಥ ಆಶೀರ್ವಾದದಲ್ಲಿ ಕೂಡ ಅವನು ದೇವರ ಚಿತ್ತವನ್ನು ಎದುರು ನೋಡ್ತಾನೆ, ದೇವರ ಚಿತ್ತವನ್ನು ಬಯಸ್ತಾನೆ. ಆಮೇಲೆ ದೇವರ ಚಿತ್ತವನ್ನು ಬಯಸ್ತಾನೆ. ದೇವರೇ, ನಿನಗೆ ಚಿತ್ತ ಇಲ್ಲ ಅಂದರೆ ನಾನು ಒಂದು ವೇಳೆ ಇದೇ ರೀತಿಯಾಗಿದ್ದು ನಿನ್ನ ರಾಜ್ಯಕ್ಕೆ ಬರ್ತೇನೆ ಎಂಬುದಾಗಿ ಒಂದು ಮನೋಸ್ಥಿತಿ, ಒಂದು ಮನೋಭಾವನೆ ಅವನು ಹೊಂದ್ಕೊಂಡಿದ್ದ. ನಾನು ಕೆಲವರ ಜೀವಿತದಲ್ಲಿ ನೋಡಿದ್ದೇನೆ, ಯಾಕೆ ದೇವರು ಈ ವ್ಯಾಧಿಯನ್ನು ಕೊಟ್ಟು ಅವರ ಮರಣದ ಹಾಸಿಗೆಯಲ್ಲಿ ಇದ್ದು ಅವರನ್ನು ತನ್ನ ರಾಜ್ಯಕ್ಕೆ ತಗೊಳ್ತಾನಂತ ನೋಡಬೇಕಾದ್ರೆ, ಆ ವ್ಯಾಧಿಯು, ಅವರು ಪಡುವಂಥ ಪಾಡುಗಳು, ವೇದನೆಯು ಅವರನ್ನು ಪರಲೋಕ ರಾಜ್ಯಕ್ಕೆ ಪೂರ್ಣತೆ ಪಡಿಸ್ತದೆ. ಒಂದು ವೇಳೆ ಪರಲೋಕ ರಾಜ್ಯಕ್ಕೆ ಹೋಗದ ಹಾಗೆ ಅವರಲ್ಲಿರುವಂಥ ಹೆಮ್ಮೆ ಆಗಿರ್ಬೋದು, ಅವರಲ್ಲಿರುವಂಥ ದೇವರಿಗೆ ಮೆಚ್ಚುಗೆಲ್ಲದಂಥ ಕಾರ್ಯಗಳಿರ್ಬೋದು, ಈ ವ್ಯಾಧಿಯ ಮಾರ್ಗದಲ್ಲಿ ಅವರು ಹಾದು ಹೋಗುವಾಗ ತಮ್ಮನ್ನು ತಾವೇ ತಗ್ಗಿಸಿ, ಪರಿಶೀಲಿಸಿ, ಪರೀಕ್ಷಿಸಿ, ತಮ್ಮನ್ನು ಸರಿಪಡಿಸಿಕೊಳ್ಳುವಾಗ ಪರಲೋಕ ರಾಜ್ಯ ಆ ಬಾಧ್ಯತೆಗೆ ಅವರು ಸೇರಲು ಅವರು ಯೋಗ್ಯರೆಂದು ಎಣಿಸಲ್ಪಡುವುದನ್ನು ನಾನು ಅನೇಕರ ಜೀವಿತದಲ್ಲಿ ನಾನು ಕಂಡಿದ್ದೇನೆ. ಸೊ ಇವನ ಪ್ರಾರ್ಥನೆ ಇವತ್ತು ನಾವು ನೋಡ್ರಿ, ಒಂದೇ ಒಂದು ಕಾರ್ಯ ಮಾತ್ರ ಧ್ಯಾನಿಸಿದೆವು, ನಿನಗೆ ಚಿತ್ತವಾದರೆ, ನಿನಗೆ ಮನಸ್ಸಿದ್ದರೆ, ನಿನಗೆ ಇಷ್ಟವಿದ್ದರೆ. ನಾವು ಮುಂದಿನ ಭಾಗದಲ್ಲಿ ಕೂಡ ಇನ್ನೂ ಆಳವಾಗಿ ನಾವು ಹೋಗೋಣ. ಒಂದು ವೇಳೆ 5 ಭಾಗ 6 ಭಾಗವಾದರೂ ಕೂಡ ಪರವಾಗಿಲ್ಲ. ಒಂದೊಂದು ಭಾಗವನ್ನು
ನೀವು ಒಂದು ಸಲ ಅಲ್ಲ, ಎರಡು ಸಲ ಅಲ್ಲ, ಅನೇಕ ಸಾರಿ ಕೇಳ್ರಿ. ದೇವರು ನಿಶ್ಚಯವಾಗಿ ಈ ಪ್ರಕಟಣೆ ಮುಖಾಂತರವಾಗಿ ನಿಮ್ಮ ಸಂಗಡ ಮಾತಾಡ್ತಾನೆ. ಈ ಕುಷ್ಠರೋಗಿಯು ಮೊಣಕಾಲೂರಿಕೊಂಡು ಅವನು ಬಾಯಿ ತೆರೆದು ಮಾಡಿದಂಥ ಪ್ರಾರ್ಥನೆಯ ಮೊದಲ ಕೆಲವು ಪದಗಳು ನಿನಗೆ ಮನಸ್ಸಿದ್ದರೆ, ನಮ್ಮ ಜೀವನದ ಒಂದೊಂದು ಕಾರ್ಯದಲ್ಲಿ ಕೂಡ ನಾವು ತೆಗೆಯುವಂಥ ತೀರ್ಮಾನದಲ್ಲಿ ಈ ಪ್ರಾರ್ಥನೆಯ ಶಬ್ದಗಳು ನಮ್ಮ ಪ್ರಾರ್ಥನೆಯ ಶಬ್ದಗಳಾಗಿ ಮಾರ್ಪಡಲಿ. ನಿನಗೆ ಇಷ್ಟವಿದ್ದರೆ, ನಿನಗೆ ಚಿತ್ತವಾದರೆ, ನಿನಗೆ ಮನಸ್ಸಿದ್ದರೆ ಇದನ್ನು ನನ್ನ ಜೀವಿತದಲ್ಲಿ ಮಾಡು, ಇಲ್ಲ ಅಂದರೆ ಬೇಡ. ಆಮೇಲೆ ನಿನಗೆ ಚಿತ್ತ ಇದ್ದರೆ ಮಾಡು, ಇಲ್ಲ ಅಂದರೆ ಬೇಡ. ಬೇಡ ಅಂತ ಹೇಳೋದಕ್ಕೆ ಧೈರ್ಯವನ್ನು ಪರಿಶುದ್ಧಾತ್ಮನು ನಮಗೆ ಅನುಗ್ರಹಿಸಲಿ. ಇನ್ನು ಅನೇಕ ಕಾರ್ಯಗಳು, ರಹಸ್ಯಗಳು ಈ ಸತ್ಯವೇದ ಭಾಗದಲ್ಲಿ ಅಡಗಿದೆ. ನಾವು ಮುಂದಿನ ವಾರಗಳಲ್ಲಿ ನಾವಿದನ್ನು ಧ್ಯಾನಿಸೋಣ.